ಅಲ್ಲೇ ಅವನು ಆಗಲ್ಲ ಅಂತ ಮಾನಸಾಗ್ ಹೋದ್ರಿ ಅಲ್ಲಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರಿ ಏನು ಪ್ರಯೋಜನ ಆಗಿಲ್ಲ ನಾವು. ಏನಾಯ್ತು ಈಗ ಮಗುಗೆ? ಹೋಯ್ತಪ್ಪ ಹೋಯ್ತು ಸ್ವಾಮಿ, ಹೋಯ್ತು ನನ್ನ ಆಸ್ತಿನ ಹೋಯ್ತದು. ಅಯ್ಯೋ ಆಯ್ತಣ್ಣ, ಅವರೆಲ್ಲ ಪರವಾಗಿ ನಾನ್ ತಪ್ಪಾಯ್ತು ಅಂತೀನಿ. ಆಗಿದೆಯಲ್ಲ ನೀವೇ ನೋಡ್ಕೊಬೇಕಷ್ಟಪ್ಪ. ಆಯ್ತಣ್ಣ, ನಮ್ದು ನೀವು ಹೋಗಿ ಮಗುದ್ ಅದ್ ನೋಡ್ರಪ್ಪ, ಅದೇನು ಕಾರ್ಯ ಮುಗಿಸ್. ನೀವು ಬೆಳಗ್ಗೆ ಬರ್ರಿ ಹಾಸ್ಪಿಟ್ಲ್ ಹತ್ರ ಬರ್ರಿ. ನೀವು ನಾನು ಬರ್ತೀನಣ್ಣ, ಬರ್ತೀನಿ. ಹಾಸ್ಪಿಟ್ಲ್ ಹತ್ರ ಬರ್ರಿ. ಬಂಧುಗಳೇ, ನಿನ್ನೆ ರಾತ್ರಿ ನಮ್ಮ ತಾಲೂಕಿನ ಪೆರೇಸಂದ್ರದಲ್ಲಿ ನಡೆಯಬಾರದ ದುರ್ಘಟನೆಯೊಂದು ನಡೆದು ಹೋಗಿದೆ. ಪೆರೇಸಂದ್ರದ ನಾರಾಯಣಪ್ಪ ಎಂಬುವರ ಮೊಮ್ಮಗಳು ಮನೆಯಲ್ಲಿ ಆಟವಾಡುತ್ತಾ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ದಾಳೆ. ಆಗ ಮನೆಯ ಸದಸ್ಯರು ಮಗುವನ್ನು ಪೆರೇಸಂದ್ರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ವೈದ್ಯರು ಇಲ್ಲದೆ ಮತ್ತು ಯಾವುದೇ ಸರಿಯಾದ ವೈದ್ಯಕೀಯ ತಪಾಸಣೆಗೆ ಬೇಕಾದ ಪರಿಕರಗಳಿಲ್ಲದೆ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ವಿ. ಅಲ್ಲಿಯೂ ಸಹ ಉಪಯೋಗವಾಗದೆ ಮಗು ಸಾವನ್ನಪ್ಪಿದೆ ಎಂಬುದು ಮಗುವಿನ ತಾತನವರ ಮಾತು. ಈ ಸಮಯದಲ್ಲಿ ಮೃತ ಮಗುವಿನ ತಾತ ನಾರಾಯಣಪ್ಪನವರು ಶ್ರೀಯುತ ಸಂದೀಪ್ ರೆಡ್ಡಿರವರಿಗೆ ಕರೆ ಮಾಡಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿ ಮಾಡಿ ನನಗಾದ ಪರಿಸ್ಥಿತಿ ಬೇರಾರಿಗೂ ಆಗಬಾರದೆಂದು ಗೋಗರೆದಿದ್ದು ಮಾತ್ರ ನಿಜಕ್ಕೂ ಎಂತಹವರ ಕಣ್ಣಲ್ಲೂ ನೀರು ತರಿಸುತ್ತದೆ ಕಣ್ರಿ. ಇದಕ್ಕೆ ಮಾನ್ಯ ಸಂದೀಪ್ ರೆಡ್ಡಿರವರು ಇಂದು 20ನೇ ತಾರೀಕು 7ನೇ ತಿಂಗಳು 2026 ಬೆಳಗ್ಗೆ ಅಂದರೆ 9:30ಕ್ಕೆ ಪೆರೇಸಂದ್ರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ದಯವಿಟ್ಟು ಅಲ್ಲಿನ ಎಲ್ಲಾ ಸಾರ್ವಜನಿಕರು ಅವರೊಂದಿಗೆ ಜೋಡಿಸಿಕೊಳ್ಳಿ. ನಾನು ಸೂಪರು, ನಾನು ಗ್ರೇಟು ಎಂದು ಎಲ್ಲೆಡೆ ಬೊಬ್ಬೆ ಹಾಕುವಂತಹ ಬಡ ಲೀಡರ್ಸ್ಗಳ ತವರು ಸ್ಥಳ ಪೆರೇಸಂದ್ರದಲ್ಲೇ ಸರ್ಕಾರಿ ಆಸ್ಪತ್ರೆಯ ಗತಿ ಈ ರೀತಿ ಇದೆ ಅಂದ್ರೆ ನಿಜಕ್ಕೂ ಖೇದ ಆಗುತ್ತೆ ಕಣ್ರಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಏನು ಇಲ್ಲಪ್ಪ, ಅಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡೋದು ಕೂಡ ಇಲ್ಲಪ್ಪ. ನನ್ನ ಮೊಮ್ಮಗಳನ್ನ ಕಳಿಸ್ಬಿಟ್ರಪ್ಪ ಇಲ್ಲಿ ಹಾಸ್ಪಿಟ್ಲಲ್ಲಿ, ನಮ್ಮೂರ ಹಾಸ್ಪಿಟ್ಲಲ್ಲೇ ಕಳಿಸ್ಬಿಟ್ರಪ್ಪ. ಯಾರು ಮಾತಾಡ್ತಿರೋದು ಹೇಳಿ? ನಾನು ನಾರಾಯಣಪ್ಪನ ಓಂ ಶಕ್ತಿ. ಏನಾಯ್ತಣ್ಣ? ಏನಾಯ್ತು, ಇದು ಮನೇಲಿ ಬಿದ್ದೋಗಿದ್ಲು ಮಗು, ಎತ್ಕೊಂಡು ಓಡೋದ್ರೆ ಕೈಗೆ ಕ್ಲಿಪ್ ಹಾಕಿ ನೋಡ್ತಾರ ನೋಡ, ಅದು ಕೂಡ ಇಲ್ಲಪ್ಪ, ಅದು ಕೂಡ ಚಾರ್ಜ್ ಹಾಕಿಲ್ಲ, ಒಂದು ಆಕ್ಸಿಜನ್ ಇಲ್ಲ, ಏನು ಇಲ್ಲಪ್ಪ ಇಲ್ಲ. ಮತ್ತೆ ಹಂಗೆ DNRಗೆ ಹೋದ್ರೆ DNR ಅಲ್ಲಿ ಅವನು ಆಗಲ್ಲ ಅಂತ ಮಾನಸಾಗ್ ಹೋದ್ರಿ ಅಲ್ಲಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಏನು ಪ್ರಯೋಜನ ಆಗಿಲ್ಲ ನಾವು. ಏನಾಯ್ತು ಈಗ ಮಗುಗೆ? ಹೋಯ್ತಪ್ಪ ಹೋಯ್ತು ಸ್ವಾಮಿ, ಹೋಯ್ತು ನನ್ನ ಆಸ್ತಿನ ಹೋಯ್ತದು. ಅಯ್ಯೋ ಓನಪ್ಪ, ಅದು ಏನೋ ಮಾಡ್ರಪ್ಪ, ನನ್ನ ಮಗುಗ ಬೇರೆಯವ್ರಿಗೆ ಆಗ್ಬಾರ್ದಪ್ಪ. ಯಾ ಕೊಡಿ ಅವನ ಕೈಗೆ. ಹಲೋ 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 ಇಲ್ಲ ನಾರಾಯಣಪ್ಪ ಅಂತ ಬಸ್ಸಾರ. ಹಲೋ ದೇವಸ್ಥಾನ ಕಟ್ಟಿದ್ದೀನಲ್ಲ. ಹಲೋ, ಇವರು ನಾರಾಯಣಪ್ಪ ಅಂತ ಪಂಚರ್ ಅಂಗಡಿ ಅವರು. ಅಲ್ಲಮ್ಮ, ಯಾರು ಮಾತಾಡ್ತಿರೋದು ಈಗ? ನಾನ್ ಪವನ್ ಮಾತಾಡ್ತಾ ಇರೋದು. ಪವನ್, ಏನಾಯ್ತು ಮಗುಗೇನಾಯ್ತು? ಸರ್, ಅವರು ನಾರಾಯಣಪ್ಪ ಅವ್ರ ಮಗ ಮೇಲಿಂದ ಕೆಳಗಡೆ ಮನೆ ಒಳಗೆ ಬಿದ್ದಿದ್ದಾರೆ. ಅಲ್ಲ ಮಗುಗೇನಾಯ್ತು ಹೇಳೋ ಲೇ? ಸರ್ ಡೆಡ್ ಆಗಿದೆ ಸರ್ ಮಗು. ಅಯ್ಯ ನಿನ್ನ ಲೇ, ಏನ್ ನನ್ ಮಕ್ಳು ನೀವು ಲೇ? ಅವ್ರು ಹಾಸ್ಪಿಟಲ್ ಯಾರು ಇರ್ಲಿಲ್ಲ ಸರ್, ಹೋಗಿ ಪಾಪ ಅಲ್ಲಿ ಡೆಡ್ ಆಗಿದೆ ಸರ್ ಹಾಸ್ಪಿಟಲ್. ಎಷ್ಟು ಮಗುಗೆ ವಯಸ್ಸು? ಬಿಟ್ಟಿಗೆ 11 ವರ್ಷ ಸರ್ ಮಗುಗೆ. ಏನಪ್ಪ ಅನ್ಯಾಯ ಅನ್ಯಾಯಪ್ಪ, ಇಲ್ಲಿ ನಮ್ಮ ಹಾಸ್ಪಿಟ್ಲಾಗೆಲ್ಲ ಅನ್ಯಾಯ ನಡೆದ್ಬಿಡ್ತು ನಮ್ಗ. ಏನು ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ಎಲ್ಲಿದೆಪ್ಪ ಮಗು? 5 ಗಂಟೆಗೆ ಮನೆ ಮುಂದೆ ಮಲ್ಸ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲಿ? ಮನೆ ಮುಂದೆ ಮಲ್ಸಿದ್ದಾರೆ ಮಗುನ. ತಗೊಂಬಂದಿದ್ದೀರಾ? ಆಯ್ತಮ್ಮ, ನೋಡ್ರು ಅದೇನಿದೆ ಇದ್ ಮಾಡ್ರು, ನಾನು ಅರ್ಶಣಂಗೂ ಯಾರಿಗಾರು ಹೇಳ್ತೀನಿ. ಇದು ಅಮೌಂಟ್ ಏನೋ ಕಳಿಸ್ತೀನಿ, ಸ್ವಲ್ಪ ನೀಟಾಗಿ ಇದ್ ಮಾಡ್ರಿ. ನಾನು ಮಾತಾಡ್ತೀನಿ ಹಾಸ್ಪಿಟಲ್. ನನ್ನ ಮೊಮ್ಮಗಳಿಗೆ ಬೇರೆಯವ್ರಿಗೆ ಆಗ್ತೀರ ನೋಡ್ರಿ, ನನಗೆ ಏನು ಬೇಡ. ನನಗೆ ಅಲ್ಲಿ ಫಸ್ಟ್ ಬಂದು ನೀವು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಅದ್ ಬೇಗ ಹಾಕ್ಬಿಟ್ಟು ನೀವು ಅದೇನ್ ಮಾಡ್ತೀರೇನೋ, 2 ಡಾಕ್ಟರ್ ಇರ್ಬೇಕು, ಬೆಳಿಗ್ಗೆ ಒಬ್ರು ನೈಟ್ ಒಬ್ರು ಇರ್ಬೇಕು, ಆತರ ಮಾಡ್ಕೊಡಿ ನೀವು. ಅದು ಇದು ಕೇಳ್ಕೊಂತೀನಿ, ಏನು ಬೇಡ ನಮ್ಗೆ. ಆಯ್ತಣ್ಣ, ಅವರೆಲ್ಲ ಪರವಾಗಿ ನಾನ್ ತಪ್ಪಾಯ್ತು ಅಂತೀನಿ. ಆಗಿದೆಯಲ್ಲ ನೀವೇ ನೋಡ್ಕೊಬೇಕಷ್ಟಪ್ಪ. ಆಯ್ತಣ್ಣ, ನಮ್ದು ನೀವು ಹೋಗಿ ಮಗುದ್ ಅದ್ ನೋಡ್ರಪ್ಪ, ಅದೇನು ಕಾರ್ಯ ಮುಗಿಸ್. ನೀವು ಬೆಳಗ್ಗೆ ಬರ್ರಿ ಹಾಸ್ಪಿಟ್ಲ್ ಹತ್ರ ಬರ್ರಿ. ನೀವು ನಾನು ಬರ್ತೀನಿ ಬರ್ತೀನಿ. ಹಾಸ್ಪಿಟ್ಲ್ ಹತ್ರ ಬರ್ರಿ, ಬೆಳಿಗ್ಗೆ ಹಾಸ್ಪಿಟ್ಲ್ ಹತ್ರ ಬರ್ರಿ ನೀವು. ನಾನು ಬರ್ತೀನಿ. ಬಂದ್ಬಿಟ್ಟು
ಬರ್ತೀನಿ ಕಣ. ಫೋನ್ ಮಾಡ್ತೀನಿ ಅರ್ಚಣೆಗೆ ಕಳಿಸ್ತೀನಿ. ಓಕೆ.